ಮೌಲ್ಯ ಅಂದರೆ ಏನು? ನಿಜವಾದ ಅರ್ಥ ಡಿಕ್ಷನರಿ ತೆಗೆದು ನೋಡಿದರೆ ಬೆಲೆ ಅಂತ ಅರ್ಥ. ಈ ಪೆನ್ನಿನ ಮೌಲ್ಯ ಎಷ್ಟು ಅಂತ ಕೇಳಿದ್ರೆ 25 ರೂಪಾಯಿ ಅಂತ ಹೇಳ್ತೀನಿ. ಈ ಪೆನ್ನಿನ ಬೆಲೆಯನ್ನು ಎದುರಾಗಿ ಹೇಳಲಿಕ್ಕತ್ತೀನಿ ನಾನು, ರೊಕ್ಕದಾಗ ಹೇಳ್ತೀನಿ 25 ರೂಪಾಯಿ ಅಂತ ಹೇಳಿದೆ. ಈ ಮೈಕ್ರೋಫೋನ್ ಬೆಲೆ ಎಷ್ಟು? ಒಂದು 5,000 ರೂಪಾಯಿ ಇರ್ಬೋದು. ಅಂದರೆ ಮೈಕ್ರೋಫೋನ್ ಬೆಲೆ ಎದುರಾಗಿ ಹೇಳ್ತೀನಿ, ಮತ್ತು ರೊಕ್ಕದಾಗೆ ಹೇಳೋದು. ಈ ಇಂಜಿನಿಯರ್ಸ್ ಇದ್ದಾರೆ, ವ್ಯಾಲ್ಯೂವರ್ಸ್ ಅಂತ ಇರ್ತಾರೆ. ಈ ಇಡೀ ಬಿಲ್ಡಿಂಗದ್ದು ರೊಕ್ಕ ಎಷ್ಟು ಆಗ್ತದೆ ಇವ್ಯಾಲ್ಯೂಯೇಟ್ ಮಾಡಿ ಹೇಳ್ತಾರೆ, ಇಷ್ಟು ಕೋಟಿ ರೂಪಾಯಿ ಆಗ್ತದೆ ಅಂತ ಹೇಳ್ತಾರೆ. ಅಂದರೆ ಬಿಲ್ಡಿಂಗ್ ಬೆಲೆ ಎದುರಾಗಿ ಹೇಳಲಿಕ್ಕತ್ತೀನಿ ನಾನು, ಮತ್ತು ರೊಕ್ಕದಾಗೆ. ದಯವಿಟ್ಟು ಗಮನಿಸಿ, ನೀವು ಯಾವುದೇ ವಸ್ತು, ನೀವು ಹೊಸ ಕಾರ್ ತೊಗೊಂಡೆ ಅಂತ ಹೇಳ್ರಿ, ಎಷ್ಟು ಕೊಟ್ರಿ? ಹೊಸ ಶರ್ಟ್ ತೊಗೊಂಡ್ರೆ ಎಷ್ಟು ಆಗ್ತಿದೆ ಶರ್ಟಿಗೆ? ಅಂದರೆ ನಮ್ಮ ಸುತ್ತಮುತ್ತಲು ಇರುವಂಥ ಪ್ರತಿಯೊಂದು ವಸ್ತುವಿನ ಬೆಲೆಯನ್ನು ನಾವು ಅಳೆಯೋದು ರೊಕ್ಕದಿಂದ, ದುಡ್ಡಿನಿಂದ. ಆದರೆ ಒಂದು ದಿವಸ ನಾನು ವಾಕಿಂಗ್ ಹೋದಾಗ ಎದುರಿಗೆ ಮನುಷ್ಯ ನಾಯಿ ಮರಿ ಹಿಡ್ಕೊಂಬಂದರು. ಭಾಳ ಚಂದ ಇತ್ತು ನಾಯಿ ಮರಿ, ಅವ್ರಿಗಿಂತ ಚುರುಕಾಗಿತ್ತು. ನಾನು ನಾಯಿ ಮರಿ ಚಲೋ ಅದಲ್ರಿ ಅಂದೆ. ಏನು ಚಲೋ ರೀ ಸರ್, ಭಾಳ ಕಾಸ್ಟ್ಲಿ ಆಯ್ತು ಅಂದರು. ಒಂದು ನಾಯಿ ಮರಿಗೆ ಬೆಲೆ ಇರ್ತದೆ ನನಗೆ ಗೊತ್ತಿಲ್ಲ ರೀ. ನಾವು ಹಳೆ ಕಾಲದ ಮಂದಿ ನಾಯಿಗೊಂದು ಬೆಲೆ ಇರ್ತದೆ ಅಂತ ಗೊತ್ತಿಲ್ಲ. ನಾಯಿ ಜೀವಕ್ಕೆ ಬೆಲೆ ಇದೆ, ಹಿಂಗೆ ನಾಯಿಗೊಂದು ಟ್ಯಾಗ್ ಹಾಕಿ ಬೆಲೆ ಇರ್ತದೆ ಅಂತ ಗೊತ್ತಿಲ್ಲ. ಅವ್ರು ಹೇಳಿದ್ರು ವೋಡಾಫೋನ್ ಅಡ್ವರ್ಟೈಸ್ಮೆಂಟ್ ಬರೋದಕ್ಕಿಂತ ಮೊದಲು 2,000 ರೂಪಾಯಿ ಇದ್ದದ್ದು ಈಗ 12,000 ರೂಪಾಯಿ ಆಗಿದೆ ರೀ ಅಂದರು. ನಾನು ನಾಯಿ ಮುಟ್ಲಿಕ್ಕೆ ಹೆದರಿಕೆ ನನಗೆ. ಅದು ಕಡಿತದಂತಲ್ಲ, 12,000 ರೂಪಾಯಿ ಬೆಲೆ ನಾಯಿ, ಅದನ್ನೇ ಮುಟ್ಟೋದ್ರಿ. ನನಗನಿಸ್ತು ನಾಯಿ ಬೆಲೆ ಸಹಿತ ರೂಪಾಯಿದಾಗ ಹೇಳ್ತೀವಲ್ಲ ನಾವು. ಆದರೆ ಅಟ್ಲೀಸ್ಟ್ ಇನ್ ದ ಸಿವಿಲೈಸ್ಡ್ ಪಾರ್ಟ್ ಆಫ್ ದಿ ವರ್ಲ್ಡ್ ಯಾರಾದರೂ ನನ್ನ ಸ್ನೇಹಿತರು ತನ್ನ ಮಗನೋ ಮಗಳನ್ನ ಕರ್ಕೊಂಡು ವಾಕಿಂಗ್ ಬಂದರೆ ಮಗನಿಗೆ ಎಷ್ಟು ಕೊಟ್ರಿ ಅಂತ ಎಂದೂ ಕೇಳೋದಿಲ್ಲ, ಮಗಳಿಗೆ ಎಷ್ಟು ಕೊಟ್ರಿ ಅಂತ ಯಾರೂ ಕೇಳೋದಿಲ್ಲ. ಅಂದರೆ ಏನಾಯ್ತು, ಪ್ರಪಂಚದ ಎಲ್ಲ ವಸ್ತುಗಳ ಬೆಲೆಯನ್ನು ದುಡ್ಡಿನಲ್ಲಿ ಅಳೆಯುವಂಥ ನಾವು ಮನುಷ್ಯ ಜೀವನದ ಬೆಲೆಯನ್ನು ಮಾತ್ರ ದುಡ್ಡಲ್ಲಿ ಅಳೆಯೋಲ್ಲ. ಹಿಂಗೊಮ್ಮೆ ಅಂದು ಸಿಕ್ಕಾಕ್ಕೊಂಡಿನಿ ನಾನು, ಹಿಂಗೊಮ್ಮೆ ಅಂದು ಸಿಕ್ಕಾಕ್ಕೊಂಡಿನಿ. ಒಬ್ಬ ಹುಡುಗ ಹೇಳಿಬಿಟ್ಟ, ಸರ್ IPL ನೋಡಿಲ್ಲ ನೀವು? ಅಲ್ಲ, ನನಗೆ ಅದು ಬಂದ್ಬಿಡ್ತಲ್ಪ ರೊಕ್ಕಕ್ಕೆ ಅನಿಸ್ತು. ಆಕ್ಷನ್ ಮಾಡ್ತಾರೆ ನೋಡಿರ್ಬೇಕು ಅವರು. ವಿರಾಟ್ ಕೊಹ್ಲಿ ಸೋಲ್ಡ್ ಫಾರ್ 18.5 crore, ಟಪ್ ಅಂತ ಹೊಡಿತಾರೆ. ಅವ್ನು ಜೀವನನೇ ಮಾರಿಬಿಟ್ರು ಇವರು, ಆಟಕ್ಕೆ ಕೊಟ್ಟರು. ಅಂದರೆ ಆಟದ ಬಿಟ್ಬಿಡ್ರಿ, ಅವೆಲ್ಲ ಎಕ್ಸೆಪ್ಷನ್ಸ್. ಮನುಷ್ಯ ಜೀವನದ ಬೆಲೆಯನ್ನು ಮಾತ್ರ ದುಡ್ಡಲ್ಲಿ ಅಳೆಯೋಂಗಿಲ್ಲ ನಾವು. ಮಹಾತ್ಮ ಗಾಂಧಿಯವ್ರ ಬೆಲೆ ಎಷ್ಟು ಹೆಂಗೆ ಹೇಳೋದು? ಸುಭಾಷ್ ಚಂದ್ರ ಬೋಸ್ ಬೆಲೆ ಎಷ್ಟು ಹೇಳಲಿಕ್ಕೆ ಆಗೋದೇ ಇಲ್ಲ. ಅದಕ್ಕೆ ಇದನ್ನು ಮಾನವೀಯ ಮೌಲ್ಯಗಳು ಅಂತ ಕರೆದ್ರು. ಬಾಕಿ ಮೌಲ್ಯಗಳನ್ನು ದುಡ್ಡಲ್ಲಿ ಅಳಿಬೋದು, ಆದರೆ ಮನುಷ್ಯ ಜೀವನದ ಬೆಲೆಯನ್ನು ಮಾತ್ರ ದುಡ್ಡಲ್ಲಿ ಅಳೆಯೋಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಎದರಿಂದ ಅಳಿಬೇಕು ಇದನ್ನು? ಯಾವುದರಿಂದ ಅಳಿಲಿಕ್ಕೆ ಸಾಧ್ಯ ಇದೆ? ಇವ್ರು ದೊಡ್ಡವರು, ಇವ್ರು ಸಣ್ಣವರು ಅಂತ ಎದರಿಂದ ಹೇಳೋದು? ನನಗೊಂದು ಸಣ್ಣವನಿದ್ದಾಗ ಇಲ್ಲೇ ಧಾರವಾಡದಾಗ ಓದಿದ್ದವು. ನಾನು ಗುರುಕುಲಕ್ಕೆ ಹೋಗ್ತಿದ್ದೆ ಸಣ್ಣವಿದ್ದಾಗ, ಒಂದು 6 ವರ್ಷ ಹೋದೆ. ಗುರುಗಳ ಮುಖೇನ ಉಪನಿಷತ್ ಪಾಠ ಆಗಲಿ ಅಂತ ನಮ್ಮ ಅಜ್ಜನ ಆಶಾ, ನನ್ನ ಆಶೆ ಅಲ್ಲ. ನಮ್ಮ ಅಜ್ಜ ಒತ್ತಾಯದಿಂದ ಹಾಕಿದ್ದು. ನಾನು ಬೈಕೋತ ಹೋದೆ, ಆದರೆ ಐ ಆಮ್ ಇಟರ್ನಲಿ ಗ್ರೇಟ್ಫುಲ್ ಟು ಮೈ ಗ್ರ್ಯಾಂಡ್ ಫಾದರ್ ಫಾರ್ ಹ್ಯಾವಿಂಗ್ ಸೆಂಟ್ ಮೀ. 6 ವರ್ಷ ಕಲ್ತದ್ದು ನನ್ನ ಜೀವನ ಪೂರ್ತಿ ಕಾಪಾಡ್ತದೆ. ನಮಗೆ ಗುರುಗಳು ಕಠೋಪನಿಷತ್ ಹೇಳೋರು. ಸಣ್ಣ ಉಪನಿಷತ್, ಕಠೋಪನಿಷತ್, ಚಂದ ಉಪನಿಷತ್, ಅದು ನಚಿಕೇತೋಪನಿಷತ್ ಅಂತೂ ಕರೀತಾರೆ. ಸಣ್ಣ ಕಥೆಯನ್ನು ಜಾಸ್ತಿ ಹೇಳೋದಿಲ್ಲ ನಾನು. ನಚಿಕೇತ ಅಂತ ಹುಡುಗ, 7-8 ವರ್ಷ ಹುಡುಗ, ಅವರಪ್ಪ ವಾಜಶ್ರವಸ್ ಅಂತ ಹೇಳಿ ಅವ ಯಜ್ಞ ಮಾಡವ. ಅಪ್ಪ ಜಿಪುಣ, ಅಸಾಧ್ಯ ಜಿಪುಣ ಮತ್ತು ಕೋಪಿಷ್ಟ, ವಿಪರೀತ ಕೋಪ. ಹೋಮ ಮಾಡ್ತಾ ಇದ್ದ. ಹೋಮ ಮಾಡಬೇಕಾದ್ರೆ ದಾನ ಕೊಡಬೇಕಲ್ಲ. ಅವ ದಾನ ಯಾವುದು ಕೊಡ್ತಿದ್ದ ಅಂದರೆ ಬರಡು ಹಸುಗಳನ್ನು ಕೊಡ್ತಿದ್ದ. ಅವೆಂದೆಂದು ಹೆಣ್ಲಿಕ್ಕೆ ಸಾಧ್ಯ ಇಲ್ಲ, ಬರಡು ಹಸುಗಳು. ಕೆಟ್ಟಿರ್ತಾವಲ್ಲ ಕಾಳು, ಈ ಮಳೆ ಆಗಿ ಸಿಕ್ಕು ಮುಗ್ಗಾಗಿರ್ತಾವಲ್ಲ, ಅಂಥ ಕಾಳು ದಾನ ಮಾಡ್ತಿದ್ದ. ಆ ಹುಡುಗ ಕೇಳಿದ, ಅಪ್ಪ ಅದು ಕೊಡಬೇಡ, ಏನೂ ಉಪಯೋಗ ಇಲ್ಲ, ಅದನ್ನೇ ಕೊಡ್ತಿ, ಕೆಟ್ಟ ಕಾಳು, ಆ ಆಕಳ ಯಾಕೆ ಕೊಡ್ತಿ, ಏನು ಪ್ರಯೋಜನ ಇಲ್ಲ ಅವ್ರಿಗೆ ಅಂತ. ಕೊಡೋ, ದಾನ ಕೊಡೋದು ಅಂಥವು ಕೊಡ್ಬೇಕು, ಚಲೋ ಕೊಡಬಾರ್ದು. ಈ ನಮ್ಮ ಮನೆ ಕೆಲವೊಂದು ಸಲ ಮಾಡ್ತೀವಿ, ಇವೆಲ್ಲ ಮಾಡೋದಿಲ್ಲ ಗೊತ್ತದ, ಅದು ಸಾಮಾನ್ಯ ಮಾಡ್ತಾರೆ. ತುಪ್ಪ ಚಲೋ ಇದ್ದಾಗ ನಾವು ಹಾಕ್ಕೊಡೋದು, ಸ್ವಲ್ಪ ವಾಸ್ಟ್ ಅಂತಂದು ದೇವ್ರ ದೀಪಕ್ಕೆ ಇಟ್ಬಿಡ್ರಿ, ದೇವ್ರೇನು ಕಂಪ್ಲೇಂಟ್ ಮಾಡೋದಿಲ್ಲಲ್ಲ. ಹಂಗಲ್ಲ, ನಾವು ಎಷ್ಟು ಶಾಣೆ ಇದ್ದೀವಿ ನೋಡ್ರಿ, ವೇಸ್ಟ್ ಮಾಡೋಂಗಿಲ್ಲ, ಮಾಡೋಕಂತ ದೇವ್ರಿಗೆ ಹಾಕ್ಬಿಡೋದು. ಹಂಗೆ ಅಪ್ಪ ಹೇಳ್ದ.
ಆ ಹೋಮ ಮಾಡ್ಬೇಕಾದ್ರೆ ಹವಿಸ್ ಹಾಕ್ತಾರೆ, ಅಗ್ನಿಯೊಳಗೆ ಹವಿಸ್ ಹಾಕೋತ ಅಗ್ನೇಯ ಸ್ವಾಹ, ಇಂದ್ರಾಯ ಸ್ವಾಹ, ವರುಣಾಯ ಸ್ವಾಹ ಅಂತ ಹಾಕ್ತಾ ಇದ್ದ. ಏನು ಮಾಡ್ತೀಯಪ್ಪ ಅಂತ ಕೇಳ್ದ. ಇದನ್ನು ಇಂದ್ರನಿಗೆ ಕೊಡ್ತೀನಿ, ಇದು ವರುಣನ ಕೊಡ್ತೀನಿ, ಇದನ್ನು ಅಗ್ನಿಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದ. ಹುಡುಗ ಸಣ್ಣ ಹುಡುಗ, ಸಚ್ ಬ್ಯೂಟಿಫುಲ್ ಮೈಂಡ್. ಆ ವಯಸ್ಸು ಎಷ್ಟು ಚಂದ ಇರ್ತದೆ, ಅದು ಭಾಳ ಚಂದ ವಯಸ್ಸು. ದಯವಿಟ್ಟು ನೀವು ನೋಡಿರಿ, ನಾನು ಶಿಕ್ಷಣದ ಎಲ್ಲ ಕ್ಷೇತ್ರದ ಕೆಲಸ ಮಾಡೀನಿ. ಹುಡುಗರು PhD ಮಾಡುವಂಥ ಪಾಪದ ಕೆಲಸ ಕೂಡ ಮಾಡೀನಿ. ಒಂದು ನನಗೆ ಅರ್ಥ ಆದದ್ದೇನೆಂದರೆ, PhD ಮಾಡಿಸೋದು ಭಾಳ ಸುಲಭ. ಅಂದರೆ ಅವ್ರಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಗೊತ್ತಿದ್ದು ರಿಸರ್ಚ್ ಹೆಂಗಾಗ್ತದೆ ಅದು. ಇಬ್ಬರು ಕೂಡ ಹುಡುಗ MSc ಹುಡುಗರಿಗೆ ಇನ್ನೂ ಆರಾಮ್, ಅವ್ರು ಎಂದೂ ಪ್ರಶ್ನೆ ಕೇಳೋದು, ಯಾಕಂದ್ರೆ ಇಂಟರ್ನಲ್ ನಮ್ಮ ಕಡೆ ಅವು. ಈ BSc ಹುಡುಗರು ಸುಸ್ತಾಗ್ಬಿಟ್ಟಾರ, ಅವ್ರು ಮೆಡಿಕಲ್ ಸಿಕ್ಕಿಲ್ಲ, ಇಂಜಿನಿಯರಿಂಗ್ ಸಿಕ್ಕಿಲ್ಲ. ಕೆಲವರು ಮಾತ್ರ ಆಸೆಯಿಂದ ಬಂದಾರೆ. ಈ PUC ಹುಡುಗರಿಗೆ ಆ ಇಕ್ವೇಷನ್ನು, JEE ಮತ್ತು ಈ ನೀಟ್ ಒಳಗೆ ಅವ್ವ ಅಪ್ಪನ ಹೆಸರು ಕೂಡ ನೆನಪಿರೋದಿಲ್ಲ, ಅವ್ಕೆ ಆ ಪ್ರಶ್ನೆ ಕೇಳೋದಿಲ್ಲ. ಹಿಂಗೆ ಕೆಳಗೆ ನನಗೆ ಮನಸ್ಸು ಅಂದ್ರೆ ಭಾಳ ಕಷ್ಟ ಟೀಚ್ ಮಾಡೋದಂದ್ರೆ ಪ್ರೈಮರಿ, ಪ್ರೀ ಪ್ರೈಮರಿ ಮಕ್ಕಳಿಗೆ ಪಾಠ ಮಾಡೋದು. ನಿಮ್ಮ ಮನ್ಯಾಗ ನೋಡ್ರಿ, ಮಕ್ಕಳು ಇಷ್ಟು ಚಂದ ಪ್ರಶ್ನೆ ಕೇಳ್ತಾರವರು ಉತ್ತರ ಕೊಡಲಿಕ್ಕೆ ಸಾಧ್ಯ ಇಲ್ಲ. ನಾವೇನು ಮಾಡ್ತೀವಿ, ಸುಮ್ಕೊಡು, ನಿನಗೆ ಗೊತ್ತಾಗೋದಿಲ್ಲ, ಸುಮ್ಕೊಡು ಅಂತೀವಿ. ನಿಮಗೂ ಗೊತ್ತಿಲ್ಲ ಆ್ಯಕ್ಚುಲಿ ಅದು. ಹುಡುಗನ ಜಬರ್ಸೋದು ಅಷ್ಟೇ ನಾವು, ಗೊತ್ತಿಲ್ಲ ಅಂಥೇಳಿ. ಇದೇ ಪ್ರಶ್ನೆ ಅವನ್ನ ನಚಿಕೇತ ಮಾಡ್ದ. ಅಪ್ಪ ಯಾರಿಗೆ ಹಾಕ್ತಿ, ಇದನ್ನ ಯಾರು ಕೊಡ್ತಿ ಅಂತ. ಅಪ್ಪಗೆ ಸಿಟ್ಟು ಬಂತು. ಮೊದಲೇ ತಿರ್ಸಟ್ಟು ಮನುಷ್ಯ, ಸಿಟ್ಟು ಬಂತು. ನಿನ್ನ ಯಮ್ಮನಿಗೆ ಕೊಟ್ಟಿನ ಹೋಗು ಅಂದ. ಹುಡುಗೇನು ಭಯ ಆಗಲಿಲ್ಲ, ಯಮ್ಮ ಅಂದ್ರೆ ಗೊತ್ತಿಲ್ಲಲ್ಲ. ಗೊತ್ತಿಲ್ಲದ್ರ ಬಗ್ಗೆ ಭಯ ಇರೋದಿಲ್ಲ ನಮ್ಗೆ, ಗೊತ್ತಿದ್ದದ್ರ ಬಗ್ಗೆ ಭಯ ಇರ್ತದೆ. ಈ ಒಂದು ಪಕ್ಷ ತಿಳ್ಕೊರಿ, ಓಬೋಸ್ಕೋಪ್ ಅಂತ ಪಕ್ಷದ. ಅದು ಹೆಂಗದ ಕಲ್ಪನಾ ಮಾಡ್ಲಿಕ್ಕೆ ಸಾಧ್ಯ ಅದ? ನೀವು ಗೊತ್ತೇ ಇಲ್ಲ, ಹೆಸರೇ ಕೇಳಿಲ್ಲ, ಫಸ್ಟ್ ಟೈಮ್ ಕೇಳೋದು ನೀವು. ಯಾಕಂದ್ರೆ ಮೊದಲೇ ಸಲ ನಾನೇ ಸೃಷ್ಟಿ ಮಾಡಿದ ಪದ ಅದು. ಪಕ್ಷಿ ಇಲ್ಲ. ಆ ಪಕ್ಷಿ ಅಂತ ಗೊತ್ತಿದ್ರೆ ಹಿಂಗಿರ್ತದೆ. ಒಂದು ಹುಲಿ ಅಂದ್ಕೊಂಡು ಕಣ್ಣು ಮುಂದೆ ಚಿತ್ರ ಬರ್ತದೆ, ನಮ್ಮ ಮುಂದೆ ಚಿತ್ರ ಹಂಗೆ ಬರ್ತದೆ. ಹಂಗೆ ಹುಡುಗ ಯಮ ಅಂದ್ರೆ ಚಿತ್ರ ಇಲ್ಲ ಕಣ್ಣು ಮುಂದೆ, ಹೋಗ್ತೀನಿ ಅಂದ. ನಮ್ಮ ಪುರಾಣದ ಪ್ರಕಾರ ಮೊಟ್ಟ ಮೊದಲನೇ ಮನುಷ್ಯ ದೇಹ ಸಮೇತ ಯಮಲೋಕಕ್ಕೆ ಹೋದ. ಸಣ್ಣ ಹುಡುಗ 8 ವರ್ಷಕ್ಕೆ ಹೋದ. ಯಮನ ಮನೆಗೆ ಹೋದ. ಬಾಗಿಲ್ದಾಗ ಕೂತ. ಯಮ ಊರಾಗಿಲ್ಲ, ಆಫೀಷಿಯಲ್ ಟೂರ್ ಮೇಲೆ ಹೋಗ್ಯಾನ 3 ದಿವಸ. ಒಳಗೆ ಹೋಗ್ಲಿಲ್ಲಮ್ಮ. ನಾ ಬಂದದ್ದು ಯಮನ ಸಲುವಾಗಿ. ಯಮನ ಹೆಂಡತಿ ಬಂದು ಕರಿತಾಳೆ, ಒಳಗೆ ಬಾರಪ್ಪ ಮಾರಾಯ, ನಮ್ಮ ಅತಿಥಿ ನೀನು, ಊಟ ಮಾಡು. ನಾ ಒಳಗೆ ಬರೋದಿಲ್ಲ ಅಂದ. ನಾ ಬಂದದ್ದು ಯಮನ ಸಲುವಾಗಿ ಬಂದೀನಿ ಅಂದ. ಈ ನಾವು ಸಾಮಾನ್ಯವಾಗಿ ಸೀರಿಯಲ್ನಾಗ ಮತ್ತು ಸಿನಿಮಾದಾಗ ಯಮನ್ ಭಾಳ ಕೆಟ್ಟ ತೋರಿಸ್ತೀವಿ. ಅವ ಟೊಣಪಿರ್ತಾನೆ, ಕಪ್ಪು ಮುಖ, ದೊಡ್ಡ ಮೀಸಿ, ಈ ವಿಲನ್ ಮಾಡ್ದಂಗೆ ಹಾ ನಕ್ಕೋದು ಬರ್ತಾನೆ. ಹಿಂಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ನೋಡಿಲ್ಲ, ಆದ್ರೆ ಅವಂಗಿಲ್ಲ ಅಂತ ಖಾತ್ರಿ ಅದು. ನನಗೆ ಖಾತ್ರಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕಂದರೆ ಉಪನಿಷತ್ನ ಬರುವಂಥ ವಿವರಣೆ ನೋಡಿದರೆ ಎಷ್ಟು ವಿನಯಶೀಲ ಮನುಷ್ಯ ಅವ. ಎಷ್ಟು ವಿನಯಶೀಲ ಅಂದರೆ, ಅವ ಬಂದು 8 ಹುಡುಗನ ಕೈ ಮುಗಿತಾನವ. ಅಯ್ಯ, ನನ್ನ ಅತಿಥಿ ಅಪ್ಪ ನೀನು, 3 ದಿವಸ ಒಳಗೆ ಬಂದಿಲ್ಲ ಅಂತ, ಊಟ ಮಾಡಿಲ್ಲ ಅಂತ, ದಯವಿಟ್ಟು ಒಳಗೆ ಬಾ. ನಿಂದೇನು ಅವಧಿ ಮುಗುದಿಲ್ಲಪ್ಪ, ಭೂಮಿಯೊಳಗೆ ವಾಪಸ್ ಹೋಗು ಅಂತಾನೆ. ಅವ ಆಗೋದಿಲ್ಲ ಅಂತ ನಾವು ಅಪ್ಪ ಕಳಿಸಾನ, ಇಲ್ಲೇ ಇರೋವನ. ಇಲ್ಲ ಮಾರ, ನೀವು ಹೋಗಪ್ಪ, ನೀನು ವರ ಕೊಡ್ತೀನಿ, ಏನೇನು ಹೇಳ್ತಾನೆ, ಚಕ್ರವರ್ತಿ ಮಾಡ್ತೀನಿ, ಏನೇನು ಆಶಾ ತೋರಿಸ್ತಾನೆ. ನನಗೇನೂ ತೋರಿಸ್ಲಿಕ್ಕೆ ಹೋಗ್ಬೇಡ, ನಾ ಇಲ್ಲೇ ಇರೋವ. ಕಡೆಗೆ ಹೇಳ್ತಾನೆ, ನೀ ಏನಾರೇ 3 ವರ ಕೇಳ್ಕೊ. ಎಷ್ಟು ಚಂದ ಕೇಳ್ತಾನೆ ನೋಡ್ರಿ ಹುಡುಗವ. ಭೂಮಿಯೊಳಗೆ ಎಲ್ಲರೂ ಹೆದರ್ತಾರೆ, ಸಾವು ಅಂದರೆ ಹೆದರ್ತಾರೆ. ಸಾವು ಅಂದರೆ ಏನು ಅಂತ ಕೇಳ್ತಾನೆ. 8 ವರ್ಷ ಹುಡುಗ ಸಾವು ಅಂದರೆ ಏನು ಅಂತ ಕೇಳ್ತಾನೆ. ಯಮ ಹೇಳ್ತಾನೆ, ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಟ್ರೇಡ್ ಸೀಕ್ರೆಟ್ ಅದು. ನನಗಿರೋದೇ ಅದೊಂದು ಪವರ್, ಅದು ಹೋಗ್ಬಿಟ್ಟು ನನ್ನ ಕೈ ನೌಕರಿ ಹೋಗ್ತದೆ. ಸಾವು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಬಿಡು ಹೋಗಲಿ. 2ನೇ ಪ್ರಶ್ನೆ, ಇದು ಬಹಳ ಮುಖ್ಯ ಪ್ರಶ್ನೆ ಸ್ನೇಹಿತರೆ, ಪೂರ್ತಿ ಉಪನಿಷತ್ ಕಥೆ ಹೇಳೋದಿಲ್ಲ. ಸಾವನ್ನು ಗೆಲ್ಲಿಕ್ಕೆ ಸಾಧ್ಯದ ಏನು ಅಂತ ಕೇಳ್ತಾನೆ. ಸಾವನ್ನು ಗೆಲ್ಲಿಕ್ಕೆ ಸಾಧ್ಯದ ಏನು ಅಂತ ನಾನು ನಮ್ಮ ಗುರುಗಳು ಹೇಳೋದಕ್ಕಿಂತ ಮೊದಲು ನಾನು ಅಂದ್ಕೊಂಡಿದ್ದೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಇದುವರೆಗೂ ಸಾವನ್ನು ಗೆದ್ದವ್ರು ಯಾರೂ ಇಲ್ಲ ಜಗತ್ತಿನೊಳಗೆ. ಹಂಗಾರೆ ಸಾವನ್ನು ಗೆಲ್ಲಿಕ್ಕೆ ಆಗೋದಿಲ್ಲ ಅಂತಾನ ಅಂತ ಹೇಳಿದೆ. ಬಟ್ ಅವನ ಉತ್ತರ ಭಾರಿ ಅದ. ಯಮ್ಮನ ಉತ್ತರ ಒಂದು ಜುಮ್ ಅನಿಸ್ಬಿಡ್ತೀವಿ ಮೈ ನನಗೆ. ಅವನು ಹೇಳ್ತಾನೆ, ಸಾವನ್ನು ಗೆಲ್ಲಬಹುದು, ಆದರೆ ದೇಹದಿಂದ ಸಾಧ್ಯ ಇಲ್ಲ. మరి ಎದರಿಂದ ಗೆಲ್ಲಬಹುದು? ನೀ ಮಾಡೋ ಕಾರ್ಯದಿಂದ ಸಾವನ್ನು ಗೆಲ್ಲಬಹುದು. ಎಂಥ ಚಂದದ ಮಾತಿದು. ದೇಹದಿಂದ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಈ ದೇಹ ಇರುವುದೇ ಸೌದು ಹೋಗೋದಕ್ಕೆ. ಶರೀರ ಅನ್ನೋ ಪದದ ಅರ್ಥನೇ ಪ್ರತಿಕ್ಷಣ ಸೌದು ಹೋಗುವಂಥದ್ದು. ಲಾಂಗ್ ಫಾಲೋ ಹೇಳ್ತಾರೆ, ಮಫುಲ್ ಡ್ರಮ್ಸ್ ಆರ್ ಬೀಟಿಂಗ್, ಮಫುಲ್ ಡ್ರಮ್ಸ್ ಆರ್ ಬೀಟಿಂಗ್. ಹಂಗನ ಪ್ರತಿ ಕ್ಷಣ ಕರಗಿ ಕರಗಿ ಸಾವಿನೆಡೆಗೆ ಹೋಗಬೇಕಾದದ್ದು ಶರೀರದ ಲಕ್ಷಣ ಅದು.
ಹಂಗಾರೆ ಶಾಶ್ವತ ಆಗೋದು ಹೆಂಗೆ? ಅವ ಹೇಳ್ತಾರೆ, ನೀ ಮಾಡೋ ಕೆಲಸದಿಂದ ಶಾಶ್ವತ ಆಗ್ತೀಯ, ದೇಹದಿಂದ ಆಗ್ಲಿಕ್ಕೆ ಸಾಧ್ಯ ಇಲ್ಲ.